ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಈ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಯಾವ ಒಂದು ಟಾಪಿಕ್ಕು ಈ ವಿಡಿಯೋದಲ್ಲಿದೆ ಅಂತ. ಈ ಒಂದು ವಿಡಿಯೋದಲ್ಲಿ ನಾನು ಯೂಟ್ಯೂಬ್ಗೆ ಜಾಯ್ನ್ ಆಗೋರು ಹಾಗೆಯೇ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿರೋರಿಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅಂತ ಇದ್ದೀನಿ. ನನಗೆ ಒಂದು ಆಗಿರುವಂಥ ಎಫೆಕ್ಟು, ಅದರಿಂದ ಬೆನಿಫಿಟ್ ಏನಾಗಿದೆ, ನಾನೇನು ಮಿಸ್ಟೇಕ್ ಮಾಡಿದೆ ಅನ್ನೋದನ್ನು ನಾನು ಚಿಕ್ಕದಾಗಿ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸೋಣ ಅಂತ. ಹಾಗೆ ಯಾರಿಗಾದರೂ ಈ ಥರ ನನಗೂ ಅನುಭವ ಆದಂಗೆ ಅವರಿಗೆ ಅನುಭವ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಅದರಿಂದ ಏನೇನು ಮಿಸ್ಟೇಕ್ಗಳನ್ನು ಸರಿ ಮಾಡಿಕೊಂಡ್ರಿ, ಯಾವ ಥರ ನಿಮ್ಮ ಒಂದು ಜರ್ನಿ ನಡೀತಾ ಇದೆ ಅನ್ನೋದು. ಹಾಗೆಯೇ ಇನ್ನೂ ಒಂದು ವಿಚಾರ ಅಂತಂದರೆ, ಈ ಒಂದು ವಿಡಿಯೋ ತುಂಬ ಲಾಂಗ್ ವಿಡಿಯೋ ಆಗಿರುತ್ತೆ. ನಿಮಗೆ ಯೂಟ್ಯೂಬ್ ಇಲ್ಲದೆ ಇರೋರು ಈ ಒಂದು ವಿಡಿಯೋ ಯೂಸ್ ಆಗಲ್ಲ ಅಂತಿದ್ದವರು ನೋಡೋದೇನು ಬೇಕಾಗಿಲ್ಲ. ಯಾಕಂದರೆ ಹೋಮ್ ಸ್ಕೂಲಿಂಗ್ ವಿಡಿಯೋ ಕೂಡ ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಆಗಿಲ್ಲ. ಹಾಗಾಗಿ ನೀವು ಯಾರು ಹೋಮ್ ಸ್ಕೂಲಿಂಗ್ ವಿಡಿಯೋನ ನೋಡ್ತಾ ಇದ್ದೀರೋ ಆ ಆಡಿಯನ್ಸ್ ಕೂಡ ಸ್ಕಿಪ್ ಆಗಬಹುದು. ಇದು ಓನ್ಲಿ ಫಾರ್ ಯೂಟ್ಯೂಬ್ ವ್ಯೂವರ್ಸಿಗೆ. ಕ್ಯಾಶುವಲ್ ನೋಡೋಂಗಿದ್ರೆ ನೋಡ್ಬೋದು, ಆಲ್ವೇಸ್ ವೆಲ್ಕಮ್. ಒಂದು ಐಡಿಯಾ ಸಿಗುತ್ತೆ ನಿಮಗೂ ಕೂಡ ಏನು ಯೂಟ್ಯೂಬು ಅನ್ನೋದು. ಹಾಗಾಗಿ ಬನ್ನಿ ಒಂದೊಂದಾಗಿ ಶೇರ್ ಮಾಡ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಯೂಟ್ಯೂಬರ್ಸು ಪರದೆ ಮುಂದೆ ಯಾವ ಥರ ಇರ್ತಾರೋ ಪರದೆ ಹಿಂದ್ಗಡೆ ಆ ಥರ ಇರಲ್ಲ. ಕ್ಯಾಮ್ರಾ ಮುಂದೆ ತಕ್ಷಣ ಅವ್ರು ಏನು ಮಾಡ್ತಾರೆ, ನಗ್ತಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಅವರಲ್ಲಿ ಬೇಜಾರಿರುತ್ತೆ. ಈ ಒಂದು ವಿಡಿಯೋ ಓಡುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಇರುತ್ತೆ. ವ್ಯೂಸ್ ಬಂತೋ ಇಲ್ವೋ ಅಂತ ವೈಟಿ ವಿಡಿಯೋಸ್ ಚೆಕ್ ಮಾಡ್ತಾನೇ ಇರ್ತಾರೆ. ಅದೇ ಏನಾದರೂ ವ್ಯೂಸ್ ಬರಲಿಲ್ಲ ಅಂತಂದರೆ ಬೇಜಾರು ಮಾಡಿಕೊಂಡು ಏನು ಮಾಡೋದಪ್ಪ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಒಬ್ಬರೊಬ್ಬರು ಡಿಪ್ರೆಷನಿಗೆ ಹೋಗ್ತಾರೆ, ಫ್ರಸ್ಟ್ರೇಷನಿಗೆ ಹೋಗ್ತಾರೆ. ಹಾಗೆ ಒಬ್ಬರೊಬ್ಬರು ಫ್ರಸ್ಟ್ರೇಷನಿಗೆ ಹೋಗ್ಬಿಟ್ಟು ತಮ್ಮ ಫ್ಯಾಮಿಲಿನವರು ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಬೇಜಾರು ಮಾಡಿಕೊಂಡು ಮತ್ತೆ ಮರುದಿನ ಏನೂ ಇಲ್ಲ, ನಾನು ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೇ ಮಾಡ್ತೀನಿ, ಯೂಟ್ಯೂಬು ವಿಡಿಯೋ ಹಾಕ್ತೀನಿ, ಅದು ಬೂಸ್ಟ್ ಆಗೇ ಆಗುತ್ತೆ ಅಂತ ಹೊಸ ನಂಬಿಕೆಯಲ್ಲಿ ಅವ್ರೇನು ಮಾಡ್ತಾರೆ, ಮತ್ತೆ ಮರುದಿನ ಹೊಸ ಒಂದು ವಿಡಿಯೋನ ಶೇರ್ ಮಾಡ್ತಾರೆ. ಆಗ ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ, ನೀವು ಕ್ಲಿಕ್ ಮಾಡಿ ನೋಡ್ತೀರಾ. ಈ ಥರ ಒಂದು ಯೂಟ್ಯೂಬರ್ಸ್ ಜರ್ನಿನ ನಾನು ಚಿಕ್ಕದಾಗಿ ನಿಮ್ಮ ಮುಂದೆ ತಿಳಿಸಿದ್ದೇನೆ. ನಂದು ಜೀವನ ಇದೇ ಥರನೇ ಇತ್ತು. ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಯೂಟ್ಯೂಬ್ ಚಾನಲು ಅಂತಂದರೆ 2016. ಅದು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಅದು ಏನಾಯಿತು ಅಂದರೆ ತುಂಬ ಚೆನ್ನಾಗೇ ಓಡ್ತಾಯಿತ್ತು. ನಾನು ಇನ್ನೊಂದೇನು ಮಿಸ್ಟೇಕ್ ಮಾಡಿದೆ ಅಂದರೆ, ಅದಕ್ಕೆ ಆವಾಗ ನನಗೆ ಯಾರು ಗೈಡ್ ಮಾಡೋರಿರಲಿಲ್ಲ ಅಂತಲ್ಲ, ಗೈಡ್ ಮಾಡೋರ್ಗಿಂತ ನಾನು ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳಕ್ಕೆ ಹೋಗಲಿಲ್ಲ. ಯೂಟ್ಯೂಬ್ ಬಗ್ಗೆ ಜರ್ನಿ, ಯೂಟ್ಯೂಬ್ ಅಂದರೆ ಏನು, ಅದರ ಒಂದು ಪ್ರಾಮುಖ್ಯತೆ ಏನು, ಅದನ್ನು ನಾನು ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋ ಯಾವುದೇ ಥರ ನಾಲೆಡ್ಜು ನನಗಿರಲಿಲ್ಲ. ಹಾಗಾಗ್ಬಿಟ್ಟು ನಾನು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನೆಗ್ಲೆಕ್ಟ್ ಮಾಡಿ ಇನ್ನೊಂದು ಚಾನಲು ಇನ್ನೊಂದು ಸಪ್ರೇಟ್ ಚಾನಲ್ ಓಪನ್ ಮಾಡಬೇಕಾಗಿತ್ತು. ನಾನೇನು ಮಾಡಿದೆ, ಒಂದೇ ಚಾನಲಲ್ಲಿ ಎಲ್ಲದನ್ನು ತುಂಬಿಬಿಟ್ಟೆ. ಅಂದರೆ ನಾನು ಎಜುಕೇಷನ್ಸ್ ಚಾನಲು ಸ್ಟಾರ್ಟ್ ಮಾಡೋಣ, ಅದೂ ಓಡುತ್ತೆ ಅಂತೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅದು ನಂದು ಫಸ್ಟ್ ಮಿಸ್ಟೇಕ್. ನಾನು ಒಂದು ನೀಚಲ್ಲಿ ನಾನು ಹೋಗಬೇಕಾಗಿತ್ತು, ಅದು ನಾನು ಹೋಗಲಿಲ್ಲ. ಒಂದೇ ಒಂದು ಚಾನಲಲ್ಲಿ ಆರ್ಟು, ಕ್ರಾಫ್ಟು, ಎಜುಕೇಷನು ಪ್ರತಿಯೊಂದನ್ನು ನಾನು ಮಾಡ್ಕೊತ ಹೋದೆ. ಅದು ಅಲ್ಲದೆ ಕೊನೆಗೇನು ಮಾಡಿದೆ ಅಂತಂದರೆ, ನಾನು ಪರ್ಟಿಕ್ಯುಲರ್ ಒಂದು ಚಾನಲ್ ಮಾಡಿದೆ. ಯಾವುದು ಅನ್ನೋದನ್ನು ನಿಮಗಾಗಲೇ ಗೊತ್ತಿರ್ಬೋದು ಕೆಲವೊಬ್ಬರಿಗೆ. ನಾನು ರಿವ್ಯೂ ಚಾನಲ್ ಅಂತ ಮಾಡಿದೆ. ಅಂದರೆ ನಾನು ಅವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಬಿಸ್ನೆಸ್ಸಿಗೋಸ್ಕರ ನನಗೆ ಚಾನಲ್ ಪ್ರಮೋಷನಿಗೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಯೂಟ್ಯೂಬಿಂದ ಇನ್ನೊಂದು ಚಾನಲ್ ಮಾಡಿಕೊಂಡು ರಿವ್ಯೂ ಅಂತ ಒಂದು ಚಾನಲ್ನ ಮಾಡಿದೆ. ಅದು ಕೂಡ ಚೆನ್ನಾಗೇ ಓಡ್ತಾಯಿದೆ, ಈಗಲೂ ಕೂಡ ಓಡ್ತಾಯಿದೆ. ನನಗೇನು ಅದ್ರ ಬಗ್ಗೆ ಏನು ಕಮೆಂಟ್ಸ್ ಇಲ್ಲ. ಈ ಥರ ಇದೆ ನನ್ನದು ಒಂದು ಜರ್ನಿ. ಆದರೆ ನನ್ನ ಒಂದು ಸರೌಂಡಿಂಗಲ್ಲಿ ನನ್ನ ಜೊತೆಗೆ ಸ್ಟಾರ್ಟ್ ಮಾಡಿದವರು ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿದ್ದಾರೆ. ಈವನ್ ಚಾನಲಲ್ಲೂ ಬಂದಿದ್ದಾರೆ. ಅವರು ಕೊನೆಗೆ ಒಂದು ಮಾತು ಹೇಳಿದರು ನನಗೆ. ಆ ಒಂದು ಮಾತು ತುಂಬ ಎಫೆಕ್ಟಿವ್ ಆಗಿರೋ ಮಾತು. ಆ ಒಂದು ಮಾತು ನಾನು ಈ ಒಂದು ಕೊನೆಯ ಭಾಗದಲ್ಲಿ ತಿಳಿಸ್ತೀನಿ. ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾತು ಅವ್ರು ನನಗೆ ಹೇಳಿದ್ದಾರೆ. ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ.
ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಯಾವುದೇ ಥರ ಗಮನ ಕೊಡಲಿಲ್ದೇ ಯೂಟ್ಯೂಬ್ ವೀಡಿಯೋಸು ಹಾಕಿ ಅಂತ ಹೇಳ್ತಾರೆ. ಬೇರೆಯವ್ರು ಏನು ಮಾಡ್ತಾರೆ, ಬೇಕಾಗಿರುವಂಥದ್ದು ಬ್ಯಾಡ್ದಾಗಿರುವಂಥದ್ದು ಉಪದೇಶಗಳನ್ನೆಲ್ಲ ನಮಗೆ ಫ್ರೀಯಾಗಿ ಕೊಡ್ತಾ ಇರ್ತಾರೆ. ಯಾಕೆಂದರೆ ವೀಡಿಯೋದ ಮುಖಾಂತರ ನಾವೇನು ಮಾಡ್ತೀವಿ, 3 ಸೆಟ್ಟಿಂಗ್ ಮಾಡಿ ವೀಡಿಯೋಸು ವೈರಲ್ ಆಗುತ್ತೆ, ಬೂಸ್ಟ್ ಆಗುತ್ತೆ. ಈ ಥರದ್ದು ವೀಡಿಯೋಸ್ಗಳನ್ನೆಲ್ಲ ನೋಡಿ ನೋಡಿ ನಾವು ಈ ಥರ ಮಾಡ್ಬೋದೇನೋ, ಈ ಥರ ಮಾಡ್ಬೋದೇನೋ ಅಂತೇಳಿ ನಾವು ನೋಡಿಬಿಟ್ಟು ಸೆಟ್ ಮಾಡ್ಕೊತ ಹೋಗ್ತೀವಿ. ಯೂಟ್ಯೂಬ್ ಏನು ವರ್ಕ್ ಮಾಡುತ್ತೆ ಅದ್ರ ಕಡೆ ಗಮನ ಕೊಟ್ಟು ಅದು ಏನೇನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ, ನಾವು ಅದ್ರ ಕಡೆಗೆ ಯಾವ ಥರ ಹೋಗಬೇಕು ಅನ್ನೋದನ್ನು ಗಮನಿಸೋದೇ ಇಲ್ಲ. ಯೂಟ್ಯೂಬೇ ಹೇಳುತ್ತೆ ಯಾವ ಥರ ಅಪ್ಲೋಡ್ ಮಾಡಬೇಕು ವೀಡಿಯೋಸು, ಯಾವ ಥರ ಪ್ರಮೋಟ್ ಮಾಡಬೇಕು. ಈ ಒಂದು ಒಬ್ರೊಬ್ರು ಏನು ಮಾಡ್ತಾರೆ ಅಂದರೆ ಪೇಯ್ಡ್ ಪ್ರಮೋಷನ್ ತೊಗೊಳ್ತಾರೆ. ಪೇಯ್ಡ್ ಪ್ರಮೋಷನ್ ಅಂತ ಅಂದರೆ ಏನು ಅಂತಂದರೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ನ ತೊಗೊಳ್ಳೋದು, ದುಡ್ಡು ಕೊಟ್ಟು ವ್ಯೂಸ್ನ ತೊಗೊಳ್ಳೋದು. ಈ ಥರ ಮಾಡಿದರೆ ಸ್ಟಾರ್ಟಿಂಗ್ ಅಷ್ಟೇ ಯೂಸ್ ಆಗುತ್ತೆ, ಮುಂದೆ ಅವರಿಗೆ ಮಾನಿಟೈಸ್ ಆಗಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅದು ಗಮನದಲ್ಲಿ ಇಟ್ಕೊಳ್ಬೇಕು ನೀವು. ಪ್ರಮೋಷನ್ ಬೇಕು ಅಂತಂದರೆ ಯೂಟ್ಯೂಬೇ ಪ್ರಮೋಷನ್ ಅಂತ ಒಂದು ಕೆಟಗರಿ ಇದೆ. ಅಲ್ಲಿಗೆ ಹೋಗಿ ನೀವು ದುಡ್ಡು ಕೊಟ್ಟು ಯೂಟ್ಯೂಬಿಂದನೇ ಪ್ರಮೋಟ್ ಮಾಡ್ಕೋಬೋದು ನಿಮ್ಮ ಒಂದು ವೀಡಿಯೋನ. ಅದು ಕೂಡ ಗಮನದಲ್ಲಿಟ್ಕೊಳ್ಳಿ. ಹಾಗೆಯೇ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿ ಸೈಡಿಗೆ ಇಟ್ಕೊಂಬಿಟ್ಟು ಫ್ಯಾಮಿಲಿ ಕೂಡ ಅಷ್ಟೇ ಟೈಮ್ ಕೊಡಿ. ಯಾಕೆ ಅಂತಂದರೆ ನೀವು ಯೂಟ್ಯೂಬ್ ಒಂದು ವೀಡಿಯೋಕ್ಕೆ ನೀವು ಮಿನಿಮಮ್ 2 ಡೇಸು ವರ್ಕ್ ಮಾಡಿರ್ತೀರ, ಅದ್ರ ಬಗ್ಗೆ ಚಿಂತೆ ಮಾಡಿರ್ತೀರ. ಯಾವ ಥರ ನಾನು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಟೈಮ್ ಕೊಟ್ಟಿರ್ತೀರ. ಆ ಒಂದು ಟೈಮು ಯುಟಿಲೈಸ್ ಮಾಡ್ಕೊಬೇಕು ಅಂತಂದರೆ ನಿಮ್ಮ ಫ್ಯಾಮಿಲಿ ಸ್ಟ್ರೆಂತ್ ಕೂಡ ತುಂಬಾ ಇಂಪಾರ್ಟೆಂಟು. ನಾನು ಇನ್ನೊಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ, ನನ್ನ ಒಂದು ಫ್ಯಾಮಿಲಿಗೆ ನಾನು ಮುಂಚೆ ಕನ್ವಿನ್ಸೇ ಮಾಡಿರಲಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ನಮ್ಮ ಮನೆಯಿಂದ ಯಾವುದೇ ಥರ ಸಪೋರ್ಟು ನಂಗೆ ಸಿಕ್ಕಿರಲಿಲ್ಲ. ಹಾಗಾಗ್ಬಿಟ್ಟು ನಂದು ಒಂದು ಗ್ರೋತು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು. ಯಾವಾಗ ನಿಮ್ಮ ಒಂದು ಫ್ಯಾಮಿಲಿ ನಿಮಗೆ ಸಪೋರ್ಟ್ ಮಾಡ್ತಾರೋ ಆವಾಗ ಮಾತ್ರ ನೀವು ಒಂದು ಕೆಲಸನ ಮುಂದುವರ್ಸ್ಲಿಕ್ಕೆ ಆಗುತ್ತೆ. ಇಲ್ಲ ಅಂತಂದರೆ ಯಾವುದೋ ಒಂದು ಟೈಮ್ನಲ್ಲಿ ಅದು ಸ್ಟ್ರಕ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಸಪೋರ್ಟಿನ ಮುಖಾಂತರವೇ ನೀವು ಯಾವುದಾದ್ರೂ ಒಂದು ಕೆಲಸನ ಮುಂದುವರಿಸಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇವಾಗ ನೀವು ಫ್ಯಾಮಿಲಿಗೆ ಟೈಮ್ ಕೊಡೋ ಟೈಮಲ್ಲಿ ನೀವು ಯೂಟ್ಯೂಬಿಗೆ ಹೋಗ್ಬಿಟ್ಟು, ಯೂಟ್ಯೂಬ್ ಅಂತಲೇ ಅಲ್ಲ, ಯಾವುದೇ ಒಂದು ಟೈಮಿಗೆ ಹೋಗ್ಬಿಟ್ಟು ನೀವು 1 ದಿನ 2 ದಿನ ಕೆಲಸ ಮಾಡ್ತೀರಿ ಅಂತ ಅಂದ್ಕೊಳ್ಳಿ. ಮುಂದೆ ಅದು ಯೂಟ್ಯೂಬಿಂದು ಇದು ಯಾಕೋ ಚೆನ್ನಾಗಿಲ್ಲ, ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂತ ಡಿಲೀಟ್ ಮಾಡಿಬಿಡ್ತೀರಿ ಅಂದ್ಕೊಳ್ಳಿ. ಆವಾಗೇನಾಗುತ್ತೆ ಅಂತಂದರೆ ನೀವು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋದನ್ನು ಮಿಸ್ ಮಾಡ್ಕೊಂಬಿಟ್ಟು ನೀವು ಯೂಟ್ಯೂಬಿಗೆ ಕೊಟ್ಟಿರ್ತೀರ. ಆಮೇಲೆ ಬೇಜಾರಾಗುತ್ತೆ, ಅಯ್ಯೋ ನಾನು ಇದನ್ನು ಮಾಡೋಕ್ಕಿಂತ ನಮ್ಮ ಫ್ಯಾಮಿಲಿ ನೋಡ್ಕೊಳ್ಬೋದಾಗಿತ್ತಲ್ಲ ಅನ್ನೋದೊಂದು ಗಿಲ್ಟು ನಿಮಗೆ ಬರಬಾರ್ದು. ಹಾಗಾಗಿ ಫ್ಯಾಮಿಲಿ ಜೊತೆನೇ ಅವರ ಒಂದು ಸಪೋರ್ಟ್ ತೊಗೊಂಡೇ ನೀವು ನಿಮ್ಮ ಜರ್ನಿನ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದೇನು ಅಂತಂದರೆ, ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ನ ನೋಡಿದ್ದೀನಿ ನಾನು. ಸ್ಟಾರ್ಟಿಂಗ್ ಅಂತಲೇ ಅಲ್ಲ, ಆಲ್ಮೋಸ್ಟ್ ನಮ್ಮ ಒಂದು ಸರೌಂಡಿಂಗಲ್ಲಿ ಇರುವಂಥ ಯೂಟ್ಯೂಬರ್ಸ್ನ ನೋಡಿದ್ದೀನಿ. ಅವರು ಯೂಟ್ಯೂಬು ವೀಡಿಯೋಸು ಅಪ್ಲೋಡ್ ಯಾವ ಥರ ಮಾಡಬೇಕು ಅನ್ನೋದು ಆಗಲಿ, ಕಾಪಿರೈಟ್ ಕ್ಲೈಮು, ಕಾಪಿರೈಟ್ ಸ್ಟ್ರೈಕು ಈ ಥರ ಬಂದಾಗ ಯಾವ ಥರ ರೆಸ್ಪಾನ್ಸ್ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಒಂದೇ ಸರಿಗೆ ಯೂಟ್ಯೂಬಿಗೆ ಬಂದು ವೀಡಿಯೋಸ್ ಅಪ್ಲೋಡ್ ಮಾಡಿಬಿಡ್ತಾರೆ. ಅಪ್ಲೋಡ್ ಮಾಡಿದ ತಕ್ಷಣ ವ್ಯೂಸ್ ಬರೋದಿಲ್ಲ. ಆಮೇಲೆ ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರದ್ದು ವೀಡಿಯೋಸ್ ತುಂಬ ಬರ್ತಾಯಿದೆ, ನಂದು ಬರ್ತಾಯಿಲ್ಲ, ನನ್ನ ಚಾನಲಲ್ಲೇನೋ ಪ್ರಾಬ್ಲಮ್ ಇದೆ, ಈ ಥರದ್ದೆಲ್ಲ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮನ್ನು ನೀವು ಫ್ರಸ್ಟ್ರೇಷನಿಗೆ ತೊಗೊಂಡೋಗ್ತೀರಾ, ಡಿಮೋಟಿವೇಟ್ ತೊಗೊಂಡೋಗ್ತೀರಾ. ನಿಮ್ಮನ್ನು ನೀವು ಏನು ಮಾಡ್ತೀರಾ, ಅಯ್ಯೋ ನನ್ನದೇ ಏನೋ ಯೂಟ್ಯೂಬ್ ಚಾನಲ್ ಚೆನ್ನಾಗಿಲ್ಲೇನೋ ಅನ್ನೋ ಲೆವೆಲಿಗೆ ತೊಗೊಂಬಂದ್ಬಿಡ್ತೀರ. ನಿಜವಾಗ್ಲೂ ಯಾರೂ ಆ ಥರ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದು ನೀಚೆ ಬೇರೆ, ನಿಮ್ಮದು ಒಂದು ಸ್ಟ್ರಾಟಜಿನೇ ಬೇರೆ, ಅವ್ರದ್ದು ಸ್ಟ್ರಾಟಜಿನೇ ಬೇರೆ. ನಿಮ್ಮ ಒಂದು ದಾರಿಯಲ್ಲಿ ನೀವು ಹೋಗ್ತಾ ಇರಿ, ನಿಲ್ಲಕ್ಕೆ ಹೋಗಬೇಡಿ. ನಿಮ್ಮ ಒಂದು ದಾರಿಯಲ್ಲಿ ಕಲ್ಲು ಮುಳ್ಳು ಏನೇ ಬಂದ್ರೂ ಅದನ್ನು ಸರಿಸ್ಕೊಂಡು ನೀವು ಮುಂದಕ್ಕೆ ಹೋಗಬೇಕು ಹೊರ್ತು ಬೇರೆಯವ್ರದ್ದು ನೋಡಿಕೊಂಡು ನೀವು ಅಲ್ಲೇ ಸ್ಟಕ್ಕಾಗಿ ಕೂತ್ಕೊಂಡ್ಬಿಟ್ರೆ ನಿಮ್ಮ ಒಂದು ದಾರಿನ ನೀವು ಸಾಗೋದು ಕಷ್ಟ ಆಗಿಬಿಡುತ್ತೆ. ಮುಂದಕ್ಕೆ ಹೋಗೋದೇ ಇಲ್ಲ, ರೀಚೇ ಆಗೋದಿಲ್ಲ. ಹಾಗಾಗಿ ನಿಮ್ಮ ಒಂದು ದಾರಿಯಲ್ಲಿ ನೀವು ಹೋಗೋದನ್ನು ಟ್ರೈ ಮಾಡಿ. ಕಲ್ಲು ಮುಳ್ಳು ಬಂತಂದರೆ ಸೈಡಿಗೆ ಎತ್ತಾಕ್ಬಿಟ್ಟು ನೀವು ಮುಂದೆ ಹೋಗೋದನ್ನು ಟ್ರೈ ಮಾಡಿ. ಬೇಕು ಅಂತಂದರೆ ಅವರ ಹೆಲ್ಪ್ ಕೂಡ ತಗೊಳ್ಳಿ. ಅವರ ಹೆಲ್ಪ್ ಯಾವ ಥರ ತಗೊಳ್ಬೋದು ಅಂದರೆ ಕೊಲಾಬರೇಷನ್. ಈಗ ತುಂಬ ಜನ ಸೆಲೆಬ್ರಿಟೀಸು ವೀಡಿಯೋಸು ಯಾಕಷ್ಟು ವೈರಲ್ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ಕೊಲಾಬ್ರೇಷನ್. ನೀವು
ಬೇಗ ಜನರಿಗೆ ರೀಚ್ ಆಗಬೇಕು ಅಂತಂದರೆ ಒಂದೇ ಒಂದು ಆಪ್ಷನ್ ಇರೋದು ಕೊಲಾಬ್ರೇಷನ್. ದೊಡ್ಡ ದೊಡ್ಡ ಯೂಟ್ಯೂಬರ್ಸನ್ನು ಫ್ರೆಂಡ್ಸ್ ಇತ್ತಂದರೆ ನೀವು ಕೊಲಾಬ್ರೇಟ್ ಮಾಡಿಬಿಟ್ಟು ಅವ್ರ ಜೊತೆಗೆ ವಿಡಿಯೋ ಮಾಡಿ. ಈ ಒಂದು ಟ್ರಿಕ್ ಯಾರು ಬಿಟ್ಕೊಡಲ್ಲ ರೀ, ಯಾರ್ಯಾರು ಬಿಟ್ಕೊಡಲ್ಲ. ಕೊಲಾಬರೇಷನ್ ಇಸ್ ದ ಬೆಸ್ಟ್ ಥಿಂಗ್. ನೀವು ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಬೇಗ ನಾನು ಎಲ್ಲರಿಗೆ ರೀಚ್ ಆಗಬೇಕು ಅಂದರೆ ದಯವಿಟ್ಟು ಯಾರಾದರೂ ಫೇಮಸ್ ಇರುವಂತಹ ಸೆಲೆಬ್ರಿಟೀಸ್ನ ಪರಿಚಯ ಮಾಡ್ಕೊಂಬಿಟ್ಟು ಅವ್ರ ಜೊತೆಗೆ ನೀವು ಕೊಲಾಬ್ರೇಷನ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಬಿಡ್ತಿರೋ ಎಷ್ಟು ಬೇಗ ಜನರಿಗೆ ರೀಚ್ ಆಗುತ್ತೆ ಅನ್ನೋದನ್ನು ನೋಡಿ. ಎಷ್ಟೋ ದಿನ ನನಗೆ ಗೊತ್ತೇ ಇರಲಿಲ್ಲ ಯೂಟ್ಯೂಬು ಬರೀ ನಾನು ಹಾಕಿರುವಂತಹ ಒಂದು ವಿಡಿಯೋ ಯಾಕೆ ಇದು ವೈರಲ್ ಆಗ್ತಿಲ್ಲ ಅನ್ನೋದೇ ಚಿಂತೆ ಮಾಡ್ತಾಯಿದ್ದೆ ಹೊರತು ನಾ ಹಾಕಿರೋ ವಿಡಿಯೋ ಜನಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ ಅನ್ನೋದು ನಾನು ಯೋಚನೆಯೇ ಮಾಡಿರಲಿಲ್ಲ. ನಾವು ಹಾಕುವಂಥ ವಿಡಿಯೋ ಜನರಿಗೆ ಕನೆಕ್ಟ್ ಆಗಬೇಕು, ಆವಾಗ ಮಾತ್ರ ನಮ್ಮದು ವೀಡಿಯೋಸ್ ವೈರಲ್ ಆಗುತ್ತೆ, ಅಲ್ಲಿ ತನಕ ವೈರಲ್ ಆಗಲ್ಲ. ಈಗ ನಾವು ಸೆಲೆಬ್ರಿಟೀಸನ್ನು ಯಾಕೆ ಕೊಲಾಬ್ರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಅಂದರೆ, ಜನ ಅವ್ರನ್ನ ನಂಬಿರ್ತಾರೆ. ನೀವು ಅವ್ರ ಜೊತೆಗೆ ಸೇರ್ಕೊಂಡಾಗ ಮಾತ್ರ ಜನ ನಿಮ್ಮ ಕಡೆಗೂ ಗಮನ ಕೊಟ್ಟು ನಿಮ್ಮನ್ನು ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯೂಟ್ಯೂಬ್ ಅಂದರೆ ಒಂದು ನಂಬಿಕೆ, ಹಾಗೆ ಒಂದು ಅಟ್ರಾಕ್ಷನ್ನು. ಆ ಒಂದು ಅಟ್ರಾಕ್ಷನು ನಂಬಿಕೆ ನಿಮ್ಮ ಮೇಲೆ ಜನರು ಇಟ್ಟರು ಅಂತಂದರೆ ನಿಮ್ಮ ಒಂದು ಚಾನಲ್ ಬೂಸ್ಟ್ ಆಗೇ ಆಗುತ್ತೆ. ಆ ಒಂದು ಟೈಮನ್ನು ನೀವು ಪೇಷನ್ಸಿಂದ ಕಾಯಬೇಕು, ಆಗ ಮಾತ್ರ ನಿಮ್ಮ ಚಾನಲು ಬೂಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಟೈಮ್ ಬರೋ ತನಕ ನೀವು ಪೇಷನ್ಸಿಂದ ಕಾಯಬೇಕು. ಎಮೋಷನ್ ಆಗಿ, ಫ್ಯಾಮಿಲಿನ ದೂರ ಇಟ್ಟು, ಫ್ರಸ್ಟ್ರೇಷನ್ ಆಗಿ ಎಷ್ಟೋ ಜನ ಏನು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ವೈರಲ್ ಆಗಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಿಂದ ಕಂಟೆಂಟನ್ನು ತೊಗೊಂಡು ಬಂದು ಕಾಪಿರೈಟ್ ಕ್ಲೈಮು, ಕಾಪಿರೈಟ್ ಸ್ಟ್ರೈಕು ಮಾಡ್ಕೊಂಬಿಟ್ಟು ತಮ್ಮ ಒಂದು ಚಾನಲ್ನ ಹಾಳು ಮಾಡ್ಕೊಂಬಿಡ್ತಾರೆ. ಅವಸರ ಮಾಡ್ಕೊಳಕ್ಕೆ ಹೋಗಬೇಡಿ, ಪೇಷನ್ಸಿಂದ ಕಾಯ್ದುಬಿಟ್ಟು ಜನರಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ನಿಮ್ಮ ವೀಡಿಯೋಸನ್ನು ನೀವು ರೆಡಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಎಡಿಟಿಂಗ್ ಕಲೀರಿ, ಮ್ಯೂಸಿಕ್ ಯಾವ ಥರ ಹಾಕೋದಂತ ಕಲೀರಿ. ಕಲಿಯೋದು ಒಂದೇ ಇದೆ, ಎಲ್ಲದೂ ಜಗತ್ತಲ್ಲಿ ಪರ್ಫೆಕ್ಟ್ ಇರ್ತಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ, ಕಲಿತ್ರೆ ಮಾತ್ರ ಆಗೋದು. ದಯವಿಟ್ಟು ಸೌರವ್ ಜೋಶಿ ಅಂತ ಆಗಲಿ, ಡಾಕ್ಟರ್ ಬ್ರೋ ಅಂತ ಆಗಲಿ, ಅವರ ಒಂದು ಇನ್ಸ್ಪಿರೇಷನ್ ತೊಗೊಳ್ಬೇಕು. ಅವರು ಅಷ್ಟೇ ಸ್ಟಾರ್ಟಿಂಗ್ ಎಲ್ಲದೂ ಒಂದೇ ಸಾರಿಗೆ ಅವರು ವೈರಲ್ ಆಗಿಲ್ಲ, ಹಂತ ಹಂತವಾಗಿ ಅವರು ಇಂಪ್ರವೈಸ್ ಮಾಡ್ಕೊತಾನೆ ಈ ಹಂತಕ್ಕೆ ಬಂದಿರೋದು. ಹಾಗಾಗ್ಬಿಟ್ಟು ಅವರ ಒಂದು ಇನ್ಸ್ಪಿರೇಷನ್ ತೊಗೊಂಡು ನಾವು ಯೂಟ್ಯೂಬರ್ಸು ಸ್ಟಾರ್ಟಿಂಗಲ್ಲಿ ಇದ್ದೀವಲ್ಲ, ಚಿಕ್ಕದಾಗೆ ಚಾನಲ್ ಇರಲಿ, ಅವರೊಂದು ಇನ್ಸ್ಪಿರೇಷನ್ಸ್ ತೊಗೊಂಡೆ ನಾವು ಯಾಕೆ ಈ ಥರ ಡೆವಲಪ್ಮೆಂಟ್ ಆಗ್ತಾ ಹೋಗ್ಬೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಹಾಗೆ ಲಾಸ್ಟ್ ಆ್ಯಂಡ್ ದ ಲೀಸ್ಟ್ ನಾನು ಒಂದು ಪಾಯಿಂಟನ್ನು ಹೇಳಿದ್ದೆ ನಿಮಗೆ ಸ್ಟಾರ್ಟಿಂಗಲ್ಲಿ. ನನ್ನ ಒಬ್ಬರು ಫೇಮಸ್ ಯೂಟ್ಯೂಬರ್ಸು ಒಂದು ಮಾತನ್ನು ಹೇಳಿದರು. ಅದು ಯಾವ ಮಾತು ಅನ್ನೋದನ್ನು ನಾನು ಈಗ ರಿವೀಲ್ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಏನು ಅಂತಂದರೆ, ನನ್ನ ಒಂದು ಆಗ ಇರುವಂತಹ ಜರ್ನಿ ಇತ್ತಲ್ಲ, ತುಂಬ ಏನಂತ ನೆಗ್ಲೆಕ್ಟ್ ಇರುವಂತಹ ಒಂದು ಜರ್ನಿ. ಯೂಟ್ಯೂಬ್ ಬಗ್ಗೆ ಅಷ್ಟು ನೆಗ್ಲೆಕ್ಟ್ ಮಾಡ್ತಾಯಿದ್ದೆ ನಾನು. ಆವಾಗ ಅವ್ರು ನನಗೇನು ಹೇಳಿದರು ಅಂದರೆ, ನೆಗ್ಲೆಕ್ಟ್ ಮಾಡಬೇಡ ಯೂಟ್ಯೂಬ್ನ, ನೀನು ವ್ಯೂಸ್ ಬರ್ತಿಲ್ಲ ಅಲ್ಲ, ಓಕೆ, ಆದರೆ ಬಿಡೋಕ್ಕೆ ಹೋಗಬೇಡ ನೀನು, ಕನ್ಸಿಸ್ಟೆನ್ಸಿ ಮಾಡ್ತಾಯಿರು. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕನ್ಸಿಸ್ಟೆನ್ಸಿ ಅಂದರೆ ವಿಡಿಯೋ ಹಾಕ್ತಾನೇ ಇರಬೇಕು, ಅದು ವೈರಲ್ ಆಗಲೋ ಬಿಡ್ತೋ ಗೊತ್ತಿಲ್ಲ, ನೀನು ವಿಡಿಯೋ ಹಾಕ್ತಾನೇ ಇರು ಅಂತ ಹೇಳಿದರು. ಅದು ನಾನು ನೆಗ್ಲೆಕ್ಟ್ ಮಾಡಿದೆ. ಅದು ಒಂದು ಪಾಯಿಂಟ್ ಅವ್ರು ಹೇಳಿದ್ದು. ಎರಡನೇ ಪಾಯಿಂಟ್ ಅವ್ರು ಏನು ಅಂದರು ಅಂದರೆ, ನೀನು ವಿಡಿಯೋ ಹಾಕೋದು ನಿನಗೋಸ್ಕರ ಹಾಕಬೇಡ, ನೋಡೋ ಜನರಿಗೋಸ್ಕರ ಹಾಕು ಅಂದರು. ಅಂದರೆ ಜನರಿಗೆ ಏನು ಬೇಕೋ ಅದನ್ನು ನೀನು ಹಾಕು, ಬರೀ ನಿನಗೇನು ಬೇಕೋ ನೀನು ಹಾಕ್ಬಿಟ್ಟು ಜನರು ನೋಡಿ ಅಂತ ಅನ್ನೋದು ತಪ್ಪು. ಜನರಿಗೆ ಏನು ಬೇಕೋ ಅದನ್ನು ನೀನು ಹಾಕೋದನ್ನು ಕಲ್ತ್ಕೋ ಅಂತಂದರು. ಆವಾಗ ನನಗೆ ಐಡಿಯಾ ಬಂತು. ಆವಾಗ ನನಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಬಟ್ ಇವಾಗ ಅದ್ರ ಒಂದು ವ್ಯಾಲ್ಯೂ, ಆ ಒಂದು ವರ್ಡು ಅಥವಾ ಲೈನಿನ ವ್ಯಾಲ್ಯೂ ಇವಾಗ ನಂಗೆ ಗೊತ್ತಾಗ್ತಾ ಇದೆ. ಜನರಿಗೆ ಏನು ಬೇಕೋ ಅದನ್ನು ನಾವು ಹಾಕಬೇಕು ಹೊರತು ನನಗೇನು ಬೇಕೋ ಜನರು ನೋಡಬೇಕು ಅನ್ನೋದು ತಪ್ಪಾಗುತ್ತೆ. ಇದು ಮಾತ್ರ ಕರೆಕ್ಟ್ ಅವ್ರು ಹೇಳಿದ್ದು. ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಜನರಿಗೆ ಬೇಕಾಗಿರುವಂಥ ವಿಡಿಯೋನ ನಾವು ಅಪ್ಲೋಡ್ ಮಾಡಬೇಕು. ಮೂರನೇದೇನು ಅಂತಂದರೆ, ನಾವು ಹಾಕುವಂತಹ ಕಂಟೆಂಟ್ ಚೆನ್ನಾಗಿ
ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ನೋಡಿದರೂ ಕಂಟೆಂಟ್ ಚೆನ್ನಾಗಿರಬೇಕು ಅವಾಗ ಮಾತ್ರ ವೈರಲ್ ಆಗುತ್ತೆ ವಿಡಿಯೋ ಅಂತಾರಲ್ಲ. ಈ ಕಂಟೆಂಟ್ ಚೆನ್ನಾಗಿರೋದು ಅಂದರೆ ಏನು ಅನ್ನೋದೇ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಗೊತ್ತಾಗ್ತದೆ ಕಂಟೆಂಟ್ ಚೆನ್ನಾಗಿರೋದು ಅಂತಂದರೆ ಎವರ್‌ಗ್ರೀನ್ ಜನಕ್ಕೆ ಪದೇ ಪದೇ ಅದ್ರ ಬಗ್ಗೆ ಒಂದು ನ್ಯೂಸ್ ಆಗಲಿ, ನ್ಯೂಸ್ ಮುಖಾಂತರನೋ ಬೇರೆ ಯಾವ್ದಾರ ಸೋರ್ಸ್ ಮುಖಾಂತರನೋ ಆ ಟಾಪಿಕ್ ಕಣ್ಮುಂದೆ ಬರ್ತಾ ಇರಬೇಕು. ಅದಕ್ಕೇನಂತಾರೆ ಕಂಟೆಂಟ್ ಸ್ಟ್ರಾಂಗು ಅಂತಾರೆ. ಆ ಥರ ಕಂಟೆಂಟ್ನ ಹುಡ್ಕೊಂಡು ನೀವು ಮಾಡಬೇಕಾಗತ್ತೆ. ಹಾಗೆ ಒಂದು ವಿಡಿಯೋ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.